ವೀಕ್ಷಕರೇ, ನಾನೀಗ ಬೆಂಗಳೂರಿನ ವಿಧಾನಸೌಧದ ಎದುರಿಗೆ ಇರುವಂಥ ಪೋಸ್ಟ್ ಆಫೀಸ್ನ ಮುಂಭಾಗ ಇದ್ದೀನಿ. ಇಲ್ಲಿ ಬಹಳಷ್ಟು ಜನ ಮಹಿಳೆಯರು ಬಂದಿದ್ದಾರೆ. ಅವರು ಯಾಕೆ ಬಂದಿದ್ದಾರೆ ಅನ್ನೋದು ಅವರಿಂದನೇ ಕೇಳ್ತೀನಿ. ಆದರೆ ಎಷ್ಟು ಜನ ಮಹಿಳೆಯರು ಬಂದಿದ್ದಾರೆ ಅನ್ನೋದನ್ನು ನಿಮಗೆ ನಾನು ಮೊದಲಿಗೆ ತೋರಿಸ್ತೀನಿ. ನೋಡ್ಬೋದು, ಸಾಕಷ್ಟು ಜನ ಇಲ್ಲಿ ಮಹಿಳೆಯರು ಬಂದಿದ್ದಾರೆ. ಹೆಚ್ಚಾಗಿ ಮುಸ್ಲಿಂ ಮಹಿಳೆಯರೇ ಕಾಣಿಸ್ಕೊಳ್ತಾ ಇರೋದು. ಆದರೆ ಇವ್ರು ಯಾಕೆ ಬಂದಿದ್ದಾರೆ, ಇಲ್ಲಿ ಇಷ್ಟೊಂದು ಸಂಖ್ಯೆಯಲ್ಲಿ ಅವ್ರು ಬಂದಿರೋದಕ್ಕೆ ಏನು ಕಾರಣ, ಇದೆಲ್ಲ ನಮಗೆ ಇನ್ನೂ ಕೂಡ ಸರಿಯಾಗಿ ಗೊತ್ತಾಗ್ತಾ ಇಲ್ಲ. ಇದು ನಿಮಗೂ ಕೂಡ ಗೊತ್ತಾಗೋದಿಲ್ಲ. ಆದರೆ ನಾವು ಈಗ ಅವರನ್ನೇ ಕೇಳೋಣ, ಅವರು ಏನು ಹೇಳ್ತಾರೆ, ಯಾಕೆ ಬಂದಿದ್ದಾರೆ ಅನ್ನೋದನ್ನು ಅವ್ರ ಬಾಯಿಂದನೇ ಕೇಳೋಣ. ನೋಡಿ, ಒಂದಿಷ್ಟು ಜನ ಇಲ್ಲಿ ಈಗಾಗಲೇ ಬೆಳಗ್ಗೆ 4:15 ಬಂದು ಸೇರಿದ್ದಾರೆ. ನೋಡಿ, ಕ್ಯೂ ನಿಂತಿದ್ದಾರೆ. ಅಂದರೆ ಅವರು ಇಲ್ಲಿ ಬರೋದಕ್ಕೆ ಒಂದು ಕಾರಣ ಅಂತೂ ಇದ್ದೇ ಇದೆ. ಆದರೆ ಏನು ಕಾರಣ ಅಂತ ಅವ್ರ ಬಾಯಿಂದನೇ ಕೇಳಿಸ್ತೀನಿ. ಯಾಕೆ ಅಂತ ಹೇಳಿದರೆ, ಇದು ಎಲೆಕ್ಷನ್ ಟೈಮ್. ಎಲೆಕ್ಷನ್ ಮುಗಿದ ನಂತರ ಒಂದಿಷ್ಟು ಪ್ರಣಾಳಿಕೆಯನ್ನು ಕೊಡ್ತೀವಿ ಭರವಸೆಯನ್ನು ಕೊಟ್ಟಿದ್ದಾರಲ್ಲ ಕಾಂಗ್ರೆಸ್ನವರು, ಅದಕ್ಕಾಗಿ ಬಂದಿದ್ದಾರಾ ಅಥವಾ ಬೇರೆ ರೀಸನ್ಗಾಗಿ ಬಂದಿದ್ದಾರಾ, ಅವ್ರನ್ನೇ ಕೇಳೋಣ. ಅಮ್ಮ ನಮಸ್ಕಾರ. ನಮಸ್ಕಾರ. ಏನಕ್ಕೆ ಬಂದಿದ್ದೀರಾ ನೀವು ಇಲ್ಲಿ? ಏನಕ್ಕಂದ್ರೆ ಇವ್ರು ಕರೀದ್ರು, ಅದಕ್ಕೆ ಬಂದಿದ್ದೀವಿ. ಎಷ್ಟು ಗಂಟೆಗೆ ಬಂದಿದ್ದೀರಾ? ನಾವು 9 ಗಂಟೆಗೆ ಬಂದಿದ್ದೀವಿ. ಬೆಳಿಗ್ಗೆ 9 ಗಂಟೆಗೆ. ಇನ್ನು ನಿಮ್ದು ಲೈನ್ ಬಂದಿಲ್ಲ? ಇಲ್ಲ, ಬರಲಿಲ್ಲ. ಹತ್ರ ಬರ್ತಾ ಇದ್ವಿ. ಇಲ್ಲಿ ಏನು ಮಾಡ್ಸಕ್ ಬಂದಿದ್ದೀರಾ? ಅದು ಅಕೌಂಟ್ ಓಪನ್ ಮಾಡಕ್ಕಂತ ಹೇಳಿದ್ರು, ಅದಕ್ಕೆ ಬಂದಿದ್ವಿ. ಏನು ಅಕೌಂಟು, ಯಾಕೆ ಈಗ? ಅಂದ್ರೆ ಇಷ್ಟೊಂದು ಸಂಖ್ಯೆಯಲ್ಲಿ ಎಲ್ಲರೂ ಬಂದ್ಬಿಟ್ಟಿದ್ದೀರಲ್ಲ ಅಂತ. ಎಲ್ಲರೂ ಕೇಳಿದ್ರಲ್ಲ ಆಧಾರ್ ಕಾರ್ಡ್ ತಗೊಂಡು ಬರಕ್ಕೆ, ಅದಕ್ಕೆ ತಗೊಂಡು ಬಂದಿದ್ವಿ. ಅದೇ ರಾಹುಲ್ ಗಾಂಧಿ ಅವರು ತಿಂಗಳಿಗೆ 8,500 ಹಾಕ್ತೀನಿ ಅಂತಿದ್ರಲ್ಲ, ಅದಕ್ಕೆ ಬಂದಿದ್ದೀರಾ? ಹೌದು. ಅಲ್ಲ, ಇನ್ನೂ ಗೆದ್ದೇ ಇಲ್ವಲ್ಲ ಅವರು? ಗೆದ್ದುತ್ತಾರೆ ಅವರೇ ಗೆಲ್ತಾರೆ. ಹಾಕ್ತಾರೆ ಅಂತ ಭರವಸೆ ಇದೆಯಾ ನಿಮ್ಗೆ? ಹೌದು, ಭರೋಸೆ ಐತೆ. ಫಸ್ಟ್ ದೇವ್ರ ಮೇಲೆ, ಆಮೇಲೆ ಬರ್ತಾರೆ. ಅವ್ನು ಬರ್ತಾರೆ, ಗ್ಯಾರಂಟಿ ಬರ್ತಾರೆ. ಏನಕ್ಕೆ ಬಂದಿದ್ದೀರಾ? ಎಷ್ಟು ಗಂಟೆಗೆ ಬಂದಿದ್ದೀರಾ? 6 o'clock. ಬೆಳಗ್ಗೆ ಬೆಳಗ್ಗೆ 6 ಗಂಟೆಗೆ ಬಂದಿದ್ದೀರಾ? Yes. ಯಾಕೆ? क्या वास्ते इस पे करना है बोलो? अकाउंट ओपन करने का स्टे आको ही. हाँ. ज़ैनो चल. ಯಾಕೆ ಇವತ್ತು ಇಷ್ಟೊಂದು ಜನ ಬಂದಿದ್ದೀರಲ್ಲ, ಯಾಕೆ ಅಂತ? ಅಕೌಂಟ್ ಓಪನ್ ಮಾಡಕ್ಕೆ. ಏನಕ್ಕೆ ಅಂದ್ರೆ, ಈಗ ರಾಹುಲ್ ಗಾಂಧಿ ಅವರು ಗೆಲ್ತಾರಲ್ವಾ, ಅದಕ್ಕೆ. ಗೆಲ್ತಾರಾ? ಹೌದು, ಅವರೇ ಗೆಲ್ಲೋದು. ಎಷ್ಟು ಕೊಡ್ತೀನಿ ಅಂದಿದ್ದಾರೆ ಅವರು? 2000 ಬರತ್ತಾ ಅಂತ ಹೇಳಿದ್ದಾರೆ. ಅಂದ್ರೆ ವರ್ಷಕ್ಕೆ 1 ಲಕ್ಷ ಹಾಕ್ತಿವಿ ಗೆದ್ರೆ ಅಂತ ಹೇಳಿದ್ದಾರೆ. ತಿಂಗಳ 8,500 ಬರುತ್ತೆ ಅಂತ ಹೇಳಿದ್ದಾರೆ. ಅದಕ್ಕೆ ಮಾಡ್ತಿರೋದು ಇದು. ಕೊಡ್ತಾರೆ ಅನ್ನೋ ಭರವಸೆ ಇದೆಯಾ? ಇಲ್ಲ ಇಂದ್ರೂ ಮಾಡ್ತೀವಿ, ಅವರೇ ಗೆಲ್ಲೋದು, ಅದಕ್ಕೆ ಮಾಡ್ತಿರೋದು ಇವಾಗ. ನೋಡಿ, ಬಹಳಷ್ಟು ಜನ ಅಂದ್ರೆ ಇನ್ನೂ ಕಾಂಗ್ರೆಸ್ ಸರ್ಕಾರ ಬಂದಿಲ್ಲ, ಆದ್ರೆ ಬಹಳ ವಿಶ್ವಾಸ ಇದೆ ನಮಗೆ, ಅವರೇ ಬರ್ತಾರೆ. ಅಂದ್ರೆ ಇಲ್ಲಿ ಕಾಂಗ್ರೆಸ್ಸೇ ಬರುತ್ತೆ ಕೇಂದ್ರದಲ್ಲಿ. ಈ ಬಾರಿ ಇಂಡಿಯಾ ಒಕ್ಕೂಟವೇ ಗೆಲ್ಲುತ್ತೆ. ಈ ಬಾರಿ ರಾಹುಲ್ ಗಾಂಧಿ ಅವರೇ ಪ್ರಧಾನಿ ಆಗ್ತಾರೆ. ಹಾಗಾಗಿ ನಾವು ಅಕೌಂಟ್ ಮಾಡಿಸ್ತಾ ಇದ್ದೀವಿ, ನಮಗೆ ಹಣ ಹಾಕೇ ಹಾಕ್ತಾರೆ ಅಂತ ಮಾತನಾಡ್ತಾ ಇದ್ದಾರೆ. ಮತ್ತೊಂದಿಷ್ಟು ಜನ ಮಹಿಳೆಯರನ್ನ ನಾನು ಮಾತನಾಡಿಸ್ತೀನಿ. ಮೇಡಮ್ ನಮಸ್ಕಾರ. ನಮಸ್ತೆ ಸರ್. ಏನ್ ನಿಮ್ಮ ಹೆಸರು? ಅನೀಸ್ ಫಾತಿಮಾ. ಏನಕ್ಕೆ ಬಂದಿದ್ದೀರಾ ಇಲ್ಲಿ? ಅದೇ ಸ್ಕೀಮ್ ಇದೆ ಅಂತ ಗೊತ್ತಾಯ್ತು, ಅದಕ್ಕೆ ಬಂದ್ರಿ. ಅಕೌಂಟ್ ತೆಗಿತಾ ಓಪನ್ ಆಗಿದೆ, ಕಾಂಗ್ರೆಸ್ ಅವರು ಅಪ್ಲೈ ಮಾಡಿದ್ದಾರೆ ಮಾಡಿ ಅಂತ. ಅವ್ರು ಬಂದಿದ್ದಕ್ಕೆ ಒಳ್ಳೇದೇ ಇದೆ ನಮ್ಗೆಲ್ಲ. ಅಲ್ಲ, ಅವ್ರು ಇನ್ನೂ ಗೆದ್ದಿಲ್ವಲ್ಲ? ಗೆದ್ದಿಲ್ಲ, ಅವ್ರು ಗೆಲ್ತಾರೆ, ಅವ್ರು 100% ಗೆಲ್ತಾರೆ. ನಮ್ಗಂತ ಕಾನ್ಫಿಡೆಂಟ್ ಇದೆ. ಅದಕ್ಕಾಗಿ ಈಗಲೇ ಅಡ್ವಾನ್ಸ್ ಆಗಿ ನೀವು ಅಪ್ಲೈ ಮಾಡ್ಬಿಡ್ತಾರೆ ಅದು ನಾವು. ಯಾಕಂದ್ರೆ 2000 ಬಂತು, ಗೃಹ ಜ್ಯೋತಿ ಕೊಟ್ಟಿದ್ದಾರೆ, ಪರವಾಗಿಲ್ಲ, ಎಲ್ಲ ಪರವಾಗಿಲ್ಲ. ಗ್ಯಾರಂಟಿ ಎಲ್ಲ ಫಾಲೋ ಮಾಡಿದ್ದಾರೆ, ಇದು ಫಾಲೋ ಮಾಡ್ತಾರೆ. ಟಿಕೆಟ್ ಇಶ್ಯೂ ಮಾಡಿದ್ದಾರೆ ಫ್ರೀ. ಇನ್ನೇನು ಬೇಕು ಲೇಡೀಸ್ಗೆ? ಮೋಸ್ಟ್ಲಿ 50% ಚೆನ್ನಾಗಿ ಮಾಡ್ತಾ ಇದ್ದಾರೆ. ಇನ್ನ ಮಾಡ್ತಾರೆ ಅಂತ ನಮ್ಗೆ ಭರವಸೆ ಇದೆ. ಎಷ್ಟು ಹಾಕ್ತೀನಿ ಅಂದಿದ್ದಾರೆ? ತಿಂಗಳ 2,000 ಇದು 8,500 ಅಂತ ಹೇಳಿದ್ದಾರೆ. ಆಗ್ತಾರೆ ಅವ್ರಿಗೂ. ರಾಹುಲ್ ಅವ್ರು ಹೇಳಿದಂಗೆ ಮಾಡ್ತಾರೆ ಅವರು. ಇನ್ನೊಂದು ಬಂದು ಏನು ಮಾಡಿದ್ರು ನಮಗೆ ಅಚ್ಚೆ ದಿನ ಬರೋದಿಲ್ಲ. ಅವ್ರು ಬಂದ್ರು ಖರಾಬ್ ದಿನ. ರಾಹುಲ್ ಗಾಂಧಿ ಬಂದರೆ ಅಚ್ಚೆ ದಿನ ಬರ್ತದೆ. ಏನು ಸಸ್ತಾ ಇಲ್ಲ, ಎಲ್ಲ ರೇಟ್ ನೋಡಿ. ಎಷ್ಟು ತರಕಾರಿಗಳು ನೋಡಿ, ಇದು ಗ್ರಾಸರಿ ನೋಡಿ, ಎಲ್ಲ ರೇಟ್ ಆಗ್ಬಿಟ್ಟಿದೆ. ಬಡವರೆಲ್ಲ ಎಲ್ಲೋಗ್ಬೇಕು ಅಲ್ವಾ? ಬಾಡಿಗೆಗಳು ಹೆಚ್ಚಿಗಾಗ್ಬಿಡ್ತು. ಎಲ್ಲ ಎಜುಕೇಷನ್ಗೆ ತುಂಬ ದುಡ್ಡು ತೊಗೊಳ್ತಾ ಇದ್ದಾರೆ. ಎಲ್ಲೋಗ್ಬೇಕು ಓದಿಸ್ಬೇಕಂದ್ರೆ? ಅದಕ್ಕೆಲ್ಲ ಇವರೇ ರಾಹುಲ್ ಅವ್ರು ಬಂದರೆ ನಮ್ಗೆ ಒಳ್ಳೇದು. ಬರ್ತಾರೆ ಅವರೇನು ಗ್ಯಾರಂಟಿ.
ಅಂದ್ರೆ ಇನ್ನು ಗೆದ್ದೇ ಇಲ್ಲ, ಇಷ್ಟೊಂದು ಕಾನ್ಫಿಡೆನ್ಸ್ ಹೆಂಗೆ ಅಂತ ನಿಮ್ಗೆ? ಅದು ಎಲ್ಲ ಖಾತೆ ಎಲ್ಲ ಮಾಡಿಸೋದಕ್ಕೆ ಬಂದಿದ್ದೀರಾ? 100% ಬರ್ತಾರೆ ಸರ್. ಇಷ್ಟು ಅವ್ರು ಗ್ಯಾರಂಟಿ ಕೊಟ್ಟ ಮೇಲೆ ಅವ್ರು ಬಂದೇ ಬರ್ತಾರೆ. ಈಗ ಎಲ್ಲ ಬೇಜಾರಾಗ್ಬಿಟ್ಟಿದ್ದಾರೆ ಕೊಟ್ಟಿ ಅವ್ರಿಗೆ ಕೊಟ್ಟಿ ಎಲ್ಲ ಬೇಜಾರಾಗ್ಬಿಟ್ರು ಬಿಜೆಪಿಗೆ. ಅವ್ರು ಏನು ಮಾಡಿಲ್ಲ 10 ವರ್ಷದಿಂದ. ಇವ್ರು ಬಂದು ಒಂದು 3-4 ತಿಂಗಳಿಂದ ಇವ್ರು ಎಷ್ಟು ಗ್ಯಾರಂಟಿ ಕೊಟ್ಟರು ಎಲ್ಲರಿಗೂ ಗೊತ್ತಾಗ್ಬಿಡ್ತು. ಅದಕ್ಕೆ ಕಾನ್ಫಿಡೆಂಟ್ ಎಲ್ಲ ಕಾಂಗ್ರೆಸ್ ಮೇಲೆ ಇರೋದು. ಇವಾಗ ಅವರು ಗೆಲ್ಲೋದು ಬಿಡೋದು ಸೆಕೆಂಡ್ರಿ. ಅವರು ಹೇಳ್ದಂತ 5 ಪದ್ಧತಿಗಳು ಪಾಲಿಸಿದ್ದಾರೆ. ಹಂಗಾಗಿ ನಮಗೆ ಕಾಂಗ್ರೆಸ್ ಮೇಲೆ ತುಂಬಾ ನಂಬಿಕೆ ಇದೆ. ಅವ್ರು ಬಂದ್ರೆ ಖಂಡಿತ ಅವರು ಏನು ಹೇಳಿದ್ದಾರೆ ಅದನ್ನ ಮಾಡೇ ಮಾಡ್ತಾರೆ. ಸಿದ್ದರಾಮಯ್ಯ ನಮ್ಮ ಕರ್ನಾಟಕ CM ನುಡಿದಂತೆ ನಡ್ಕೊಂಡಿದ್ದಾರೆ ಅವರು. ನಮಗೆ ಅದ್ರ ಮೇಲೆ ನಂಬಿಕೆ ಇದೆ. ಅದಕ್ಕೋಸ್ಕರ ನಮಗೆ ಒಂದು ನಂಬಿಕೆ ಇದೆ ಅವ್ರು ಬಂದ್ರೆ ಮಾಡ್ತಾರೆ ಅಂತ. ಅಂದ್ರೆ ಮೋದಿಜಿ ಅವರು ಬರೀ ಅದೇ ಅವಾಗಿಂದ ಹೇಳ್ತಾ ಇದ್ದಾರೆ, ಯಾವುದು ಒಂದು ಕೆಲಸನೂ ಮಾಡಿಲ್ಲ. ಅವ್ರು ಗೆಲ್ಲೋದು ಬಿಡೋದು ದೇವ್ರ ಮೇಲೆ ಇದೆ. ಗೆದ್ರೆ ಬರ್ಬೋದು, ಇಲ್ಲ ಅಂದ್ರೆ ಆಗಲ್ಲ ಅಷ್ಟೇ. ಅದೇ 1 ಲಕ್ಷ ರೂಪಾಯಿ ಕೊಡ್ತೀನಿ ಅನ್ನೋ ಚುನಾವಣೆ ಗಿಮಿಕ್ ಅಂತೆಲ್ಲ ಅಂತಿದಾರಪ್ಪ. ಏನ್ 1 ಲಕ್ಷ? ಈಗ ರಾಹುಲ್ ಗಾಂಧಿ ಅವರು ಪ್ರತಿ ಅಂದ್ರೆ 1 ವರ್ಷಕ್ಕೆ 1 ಲಕ್ಷ ಕೊಡ್ತೀವಿ ಮಹಿಳೆಯರಿಗೆ ಅಂತ ಹೇಳಿದಾರಲ್ಲ, ಅದು ಚುನಾವಣೆ ಗಿಮಿಕ್ಕು. ಅದು ಚುನಾವಣೆ ಗಿಮ್ಮಿಕ್ ಆಗಿರ್ತಿದ್ರೆ ಅವ್ರು ಫಸ್ಟೇ ಗ್ಯಾರಂಟಿಗಳು ಏನು ಕೊಟ್ಟಿದ್ರು, ಗೃಹಲಕ್ಷ್ಮಿ ಯೋಜನೆ 2,000 ರೂಪಾಯಿ, ಆಮೇಲೆ 200 ಯೂನಿಟ್ ಫ್ರೀ, ಅದೆಲ್ಲ ನುಡ್ದಂತೆ ಎಲ್ಲ ಮಾಡಿದಾರಲ್ವಾ. ಹಂಗಾಗಿ ನಮಗೆ ನಂಬಿಕೆ ಇದೆ. ಅದಕ್ಕೋಸ್ಕರ ಬಂದರೆ ಪರವಾಗಿಲ್ಲ, ಅವ್ರು ಬಂದರೆ ಮಾಡ್ಬೋದು ಅನ್ನೋ ನಂಬಿಕೆಯಿಂದ ನಾವು ಇದೊಂದು ಸ್ಕೀಮ್ ಏನಿದೆ ಅದು ಮಾಡ್ತಾ ಇದೀವಿ ಸರ್. ಅಲ್ಲ ಬರ್ತಾರ ಅಂತ ಅವರು ಫಸ್ಟು 100% ಬರ್ಬೋದು. ಬಂದರೆ ಆಗುತ್ತೆ, ಬರಲಿಲ್ಲ ಅಂದರೆ ಅದು ದೇವ್ರ ಮೇಲೆ ಬಿಟ್ಟಿದ್ದು ಸರ್. ನಮ್ಮ ಕೆಲಸ ಏನಿದೆ ಅದು ನಾವು ಮಾಡಿದ್ದೀವಿ. ನಮಗೆ ನಂಬಿಕೆ ಇದೆ ಬರ್ತಾರೆ ಅಂತ. ಬರಲಿಲ್ಲ ಅಂದರೆ ಏನೂ ಮಾಡೋಕ್ಕಾಗಲ್ಲ, ಅದು ದೇವ್ರಿಗೆ ಬಿಟ್ಟಿದ್ದಷ್ಟೇ. ಅಮ್ಮ ಎಷ್ಟು ಗಂಟೆಗೆ ಬಂದಿದ್ದೀರಾ? ನಾವು 11 o'clock. 11 o'clock. ಓಕೆ. ಏನು ನಂಬಿಕೆ ಇದೆಯಾ ನಿಮ್ಗೆ ಕಾಂಗ್ರೆಸ್ ಸರ್ಕಾರ ಬರುತ್ತೆ ಅಂತ? 100% ಬರುತ್ತೆ. ಬರುತ್ತೆ. ಹೆಂಗ್ ಹೇಳ್ತೀರಾ? ಈ ಕಡೆ ಮೋದಿ ನಿಂತಿರಿದ್ದು ನೋಡ್ಕೊಳ್ಳಿ ಸಾಕು ಅಷ್ಟೇ. ಓಕೆ, ಮೋದಿ ಅವರು ಪ್ರಧಾನಿ ಆಗ್ತಾರೆ ಅಂತೆಲ್ಲ ಹೇಳ್ತಿದಾರಪ್ಪ. ಅದು ನಾವು ಮೋದಿಗೆ ಬಿಡಿ, ನೀವು ಕಾಂಗ್ರೆಸ್ ಬರಕ್ ಕೇಳಿ ನೀವು ಅಷ್ಟೇ. ಮೋದಿದು ಕಾಂಗ್ರೆಸ್ ಬರ್ಬೇಕಂದ್ರೆ ನೀವು ವೋಟ್ ಹಾಕಿರ್ಬೇಕು. ಹಾಕಿರ್ತೀವಿ. ಯಾಕೆ ಹಾಕಲ್ಲ? ಇಷ್ಟು ಜನ ನಿಂತಿದ್ದೀರ ಅಂದ್ರೆ 100% ಹಾಕಿರ್ತೀವಿ. ಆ ಕಾನ್ಫಿಡೆನ್ಸ್ ಇಂದಾನೆ ಇಷ್ಟು ಜನ ಬಂದಿದ್ದೀರಾ. ಹೌದು. ಓಕೆ ಮೇಡಮ್, ಎಷ್ಟು ಗಂಟೆಗೆ ಬಂದಿದ್ದೀರಾ? ನಾವು 11 o'clock. 11 o'clock. ಓಕೆ, ಇನ್ನು ಕಾಂಗ್ರೆಸ್ ಸರ್ಕಾರನೇ ಬಂದಿಲ್ಲ. ಅವ್ರು 1 ಲಕ್ಷ ರೂಪಾಯಿ ಕೊಡ್ತೀನಿ ಅಂದಿದ್ದಾರೆ, ತಿಂಗಳಿಗೆಲ್ಲ 8,500 ಹಾಕ್ತೀನಿ ಅಂದಿದ್ದಾರೆ. ನೀವು ನೋಡ್ರಿ ಖಾತೆಗೆ ಈಗ ಲೈನ್ ಹಚ್ಬಿಟ್ಟಿದ್ದೀರಾ, ಕ್ಯೂ ಹಚ್ಬಿಟ್ಟಿದ್ದೀರಾ. ಅಲ್ಲ, ಏನು ಕಾನ್ಫಿಡೆನ್ಸ್ ನಿಮ್ದು ಅಂತ? ಸರ್ ಅವರು ನಮಗೆ ಕಾನ್ಫಿಡೆಂಟ್ ಇದೆ. ಯಾಕಂದರೆ ಅವರು ಫಸ್ಟೇ ಇವಾಗ 200 ಯೂನಿಟ್ಸ್ ಫ್ರೀ ಕೊಡ್ತಾ ಇದ್ದಾರೆ. ಆ್ಯಂಡ್ 2,000 ರೂಪೀಸ್ ಅದು ಕೊಡ್ತಾ ಇದ್ದಾರೆ ಸರ್, ಅದು ಕೂಪನಿಂದ. ಅದು ಅದಕ್ಕೋಸ್ಕರ ನಾವು ಬಂದಿರೋದು. ಇಲ್ಲ ಅಂದರೆ ನಮಗೂ ಗೊತ್ತಾಗಿಲ್ಲಲ್ಲ. ಈ ಕಾನ್ಫಿಡೆಂಟ್ ಇದೆ ಅಂತ ನಾವು ಬಂದಿರೋದು. ಅಂದರೆ ನಾವು ಇದು ಮಾಡಿದ್ದೀವಿ, ಬಟ್ ಅವರೇ ಬರ್ತಾರೆ ಅಂತ ನಮಗೆ ಇದು ಇದೆ, ನಂಬಿಕೆ ಇದೆ ಅವರೇ ಬರ್ತಾರೆ ಅಂತ. ಯಾಕಂದರೆ ನಾವು ಹಾಕಿದ್ದೀವಿ ವೋಟ್ ಅವ್ರಿಗೇನೆ, ಅದಕ್ಕೆ. ನೋಡಿ ವೀಕ್ಷಕರೇ, ಎಷ್ಟು ಜನ ಅಂದರೆ ಬಹಳಷ್ಟು ಜನ ಮುಸ್ಲಿಂ ಮಹಿಳೆಯರೆಲ್ಲ ಬಂದಿದ್ದಾರೆ. ಅವ್ರಿಗೆ ಎಷ್ಟು ನಂಬಿಕೆ ಇದೆ ಅಂತ ಅಂದರೆ, ನಾವೆಲ್ಲ ವೋಟ್ ಮಾಡಿರೋದು ಕಾಂಗ್ರೆಸ್ಗೆನೆ, ಪ್ರಧಾನಿ ಆಗೋದು ರಾಹುಲ್ ಗಾಂಧಿ ಅವರೇ. ನಮಗೆ ಖಂಡಿತ ವರ್ಷಕ್ಕೆ 1 ಲಕ್ಷ ರೂಪಾಯಿ ಹಣ ಬಂದೇ ಬರುತ್ತೆ ನಮ್ಮ ಖಾತೆಗೆ, ತಿಂಗಳಿಗೆ 8,500 ಹಣವನ್ನು ಹಾಕ್ತಾರೆ ಅನ್ನೋ ಆತ್ಮವಿಶ್ವಾಸ ಎಷ್ಟಿದೆ ಅಂತ ನೀವೇ ನೋಡಿದ್ರಿ. ಅವ್ರು ಏನೇನು ಮಾತನಾಡ್ತಾ ಇದ್ದಾರೆ ಅಂತ ಹೇಳಿ. ಅಂದರೆ ಗೊತ್ತಿಲ್ಲ ಈಗ ಯಾರು ಬರ್ತಾರೆ, ಯಾರು ಗೆಲ್ತಾರೆ, ಯಾರು ಸೋಲ್ತಾರೆ ಅಂತ ಹೇಳಿ. ಆದರೂ ಕೂಡ ನಮಗೆ ವಿಶ್ವಾಸ ಇದ್ದೇ ಇದೆ, ಕಾಂಗ್ರೆಸ್ ಬಂದೇ ಬರುತ್ತೆ ಅಂತ ಹೇಳಿ ಮಾತನಾಡ್ತಾ ಇದ್ದಾರೆ. ಇನ್ನೂ ಭಾಳಷ್ಟು ಜನ ಇದ್ದಾರೆ, ಅವರನ್ನು ಮಾತನಾಡ್ಸೋಣ. ಜೊತೆಗೆ ಅವ್ರು ಏನು ಹೇಳ್ತಾರೆ ಕೇಳೋಣ. ನೋಡಿದ್ರಲ್ಲ ವೀಕ್ಷಕರೇ, ಪ್ರತಿದಿನ 3,000 to 3,500 ಜನ ಇಲ್ಲಿ ಬಂದು ಕ್ಯೂ ನಿಲ್ತಾ ಇದ್ದಾರೆ. ಪ್ರತಿದಿನ 1,400 to 500 ಅಕೌಂಟ್ಗಳು ಓಪನ್ ಆಗ್ತಾ ಇದ್ದಾವೆ ಅಂತ ಹೇಳಿ ಇಲ್ಲಿನ PRO ಅವರೇ ಸ್ಪಷ್ಟನೆ ಕೊಟ್ಟಿದ್ದಾರೆ. ನೋಡ್ತಾ ಇರಿ ಗ್ಯಾರಂಟಿ ನ್ಯೂಸ್. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.